ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಸಾಲ್ವಿಯಾ ಹೂವನ್ನ ಯಾವ ರೀತಿ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಾನು ನಿಮ್ಮೊಂದಿಗಿದ್ದೇನೆ. ಡಾಕ್ಟರ್ ಸನ್ಮತಿ ನಾಯ್ಕ ATS, ತೋಟಗಾರಿಕೆ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ರಾಯಚೂರು. ಸಾಲ್ವಿಯ ಹೂವು ಬಹಳಷ್ಟು ಆಕರ್ಷಕವಾಗಿ ಇರುವಂತಹ ಅಲಂಕಾರಿಕ ಒಂದು ಹೂವಿನ ಗಿಡ ಇದು. ಇದನ್ನ ನೀವು ಪುಷ್ಪ ಪ್ರದರ್ಶನಗಳಲ್ಲಿ ನೋಡಿರ್ತೀರಾ, ಬಾರ್ಡರ್ಗಳಲ್ಲಿ, ಹಾಗೆ ಎಡ್ಜ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಾವು ಕೇವಲ ಅಲಂಕಾರಿಕವಾಗಿ ಬೆಳೆಯೋದಕ್ಕೆ ಈ ಸಾಲ್ವಿಯವನ್ನ ನಾವು ಉಪಯೋಗ ಮಾಡ್ತೀವಿ. ಸಾಲ್ವಿಯ ಬೆಳಿಬೇಕು ಅಂತಂದ್ರೆ ನಮಗೆ ಬಿಸಿಲಿನ 6 ರಿಂದ 8 ಗಂಟೆಗಳ ತನಕ ಪ್ರಕಾಶಮಾನವಾದಂಥ ಸೂರ್ಯನ ಬೆಳಕಿತ್ತು ಅಂತ ಅಂದ್ರೆ ಇದರಲ್ಲಿ ಹೂವು ಚೆನ್ನಾಗಿ ಬರುತ್ತೆ, ಹಾಗೆ ಬೆಳೆ ಕೂಡ ಉತ್ತಮವಾಗಿರುತ್ತೆ. ನಂತರ ಮಣ್ಣು ಸಮೃದ್ಧವಾಗಿರುವಂತಹ ತೇವಾಂಶ ಇರಬೇಕು, ಮತ್ತೆ ಚೆನ್ನಾಗಿ ಮರಳು ಮಿಶ್ರಿತ, ನೀರು ನಿಲ್ಲದೆ ಇರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತ. ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಕಡಿಮೆ ಇತ್ತು ಅಂತ ಅಂದ್ರೆ ನಾವು ಮೇಲಿಂದ ಸಾವಯವ ಗೊಬ್ಬರವನ್ನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆಳೆ ಬರುತ್ತೆ. ಹಾಗೆ ಇಲ್ಲಿ ಬೇಸಿಗೆಯಲ್ಲಿ ಚೆನ್ನಾಗಿ ಬೆಳೆಯುವಂತಹ ಬೆಳೆ, ಹೆಚ್ಚು ತಂಪಾದ ವಾತಾವರಣ ಇತ್ತು ಅಂತ ಅಂದ್ರೆ ಬೆಳವಣಿಗೆ ಕಡಿಮೆ ಆಗುತ್ತೆ. ಇದರಲ್ಲಿ ಸಾಕಷ್ಟು ಬಣ್ಣದ ತಳಿಗಳಿದಾವೆ. ಉದಾಹರಣೆಗಾಗಿ ರೆಡ್ ಸೇಜ್ ಅಂತ ಹೇಳ್ಬೋದು ನಾವು, ಅಥವಾ ಮಿಲಿ ಕಪ್ ಸೇಜ್ ಅಂತ ಹೇಳ್ತೀವಿ. ಇದನ್ನ ವೈಜ್ಞಾನಿಕವಾಗಿ ಸಾಲ್ವಿಯಾ ಫೆರ್ನೀಸಿಯಾ ಅಂತ ಹೇಳ್ತೀವಿ. ಹಾಗೆ ಟೆಕ್ಸಾಸ್ ಸೇಜ್ ಅಂತ ಇದೆ, ವುಡ್ಲ್ಯಾಂಡ್ ಸೇಜ್, ನಂತರ ಆಟಮ್ ಸೇಜ್, ಹಾಗೆ ವುಡ್ ಸೇಜ್, ನಂತರ ಪೈನಾಪಲ್ ಸೇಜ್ ಅಥವಾ ಸಾಲ್ವಿಯಾ ಎಲಿಗೆನ್ಸ್ ಅಂತ ಹೇಳ್ತೀವಿ. ಹೀಗೆ ಮೆಕ್ಸಿಕನ್ ಬುಷ್ ಸೇಜ್, ಬ್ಲೂ ಸಾಲ್ವಿಯಾ, ಕ್ಲಾರಿ ಸೇಜ್, ಜೆಂಟಿಯನ್ ಸೇಜ್, ಬ್ಲ್ಯಾಕ್ ಅಂಡ್ ಬ್ಲೂ ಸೇಜ್, ಬೇಬಿ ಸೇಜ್ ಅನ್ನುವಂತಹ ಬಹಳಷ್ಟು ಬಣ್ಣದ ವಿವಿಧ ರೀತಿಯಾದಂತಹ ತಳಿಗಳು, ಹಾಗೆ ಇದರಿಂದ ಬೇರೆ ಬೇರೆ ಜಾತಿಯ ಸಸ್ಯಗಳು ಕೂಡ ಲಭ್ಯ ಇದೆ. ಇಲ್ಲಿ ಸಸ್ಯಾಭಿವೃದ್ಧಿಯನ್ನ ಹೇಗ್ ಮಾಡಬೇಕು ಅಂತಂದ್ರೆ, ನಾವು ಕುಡಿ ಮೇಲಿನಿಂದ ಸುಮಾರು 7 ಸೆಂಟಿಮೀಟರ್ ಅಷ್ಟು ಕುಡಿಯನ್ನ ತಗೋಬೇಕಾಗತ್ತೆ. ಈ ಕುಡಿಗಳಲ್ಲಿ ಈ ರೀತಿ ಇಲ್ಲಿ ತೋರಿಸಿರೋ ರೀತಿಯಾಗಿ 2 ರಿಂದ 3 ಎಲೆಗಳಿರ್ತವೆ. ಈ ಎಲೆಗಳನ್ನ ನಾವು ಕುಡಿಯಲ್ಲಿ ಇರುವಂತಹ ಎಲೆಗಳನ್ನ ಬಿಟ್ಟು ಉಳಿದಿದ್ದ ಎಲೆಗಳನ್ನ ತೆಗೆದು ಬಿಟ್ಟು ಬೇರಾಗೋದಕ್ಕೆ ಸಹಾಯಕಾರಿಯಾದಂತಹ IBA ಅಂತ ಹೇಳ್ತೀವಿ ನಾವು. ಈ ಬೇರನ್ನ ಪ್ರಮೋಟ್ ಮಾಡೋದಕ್ಕೆ ಸಹಾಯ ಮಾಡುವಂತ ಈ ಔಷಧಿಯಲ್ಲಿ ನಾವು ಅದ್ದಿ ಸಸಿಗಳನ್ನ ನಾಟಿ ಮಾಡೋದ್ರಿಂದ ನಮಗೆ ಬೇರು ಬಿಡೋ ಪ್ರಮಾಣ ಹೆಚ್ಚಾಗತ್ತೆ, ಹಾಗೆ ಸಸ್ಯಗಳ ಬೆಳವಣಿಗೆ ಕೂಡ ಬೇಗನೆ ಆಗತ್ತೆ. ಇದಲ್ಲದೆ ನಾವು ಬೀಜಗಳಿಂದ ಕೂಡ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ನಂತರ ಈ ರೀತಿಯಾಗಿ ತಯಾರು ಮಾಡ್ಕೊಳ್ಳುವಂತಹ ಸಸಿಗಳನ್ನ ನಾವು ಸುಮಾರು 20 ದಿನ ಆದ ನಂತರ ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ನಾಟಿ ಮಾಡೋಕ್ಕೂ ಮೊದಲು ಭೂಮಿಯನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಸುಮಾರು 20 ರಿಂದ 25 ಟನ್ನಷ್ಟು ಸಾವಯವ ಗೊಬ್ಬರವನ್ನ ನೀಡಬೇಕಾಗತ್ತೆ. ಇಲ್ಲಿ ನಾವು ಸಸಿಯನ್ನ ನಾಟಿ ಮಾಡಬೇಕಾದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ 1.5 ಫೀಟ್, ಹಾಗೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೂ 1.5 ಫೀಟ್ ಅಂತರವನ್ನ ನೀಡಿದ್ರೆ ಸಾಕು. ಈ ಬೆಳೆಗೆ ನಾವು ಸುಮಾರು 60, 40 ಹಾಗೂ 40 kg ಅಷ್ಟು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷಿಯಂ ಗೊಬ್ಬರವನ್ನ ಶಿಫಾರಸು ಮಾಡಿದ್ದಾರೆ. ಸಾರಜನಕವನ್ನ ನಾವು ಒಂದೇ ಸಮನೆ ಕೊಡದೆ ಇದನ್ನ 2 ರಿಂದ 3 ಬಾರಿ 20 ರಿಂದ 25 ದಿನಗಳ ಅಂತರದಲ್ಲಿ ಸಮಭಾಗವನ್ನ ಮಾಡಿ ನೀಡಬಹುದು. ಇದು ಬಿಟ್ಟು ಇನ್ನು ಹೆಚ್ಚಾಗಿ ನಾವು ನೀರಲ್ಲಿ ಕರಗುವಂತಹ ಸಂಯುಕ್ತ ಪೋಷಕಾಂಶಗಳನ್ನ ನೋಡಿರ್ತೀರ. 20 ಇರ್ಬೋದು, 19 ಇರ್ಬೋದು. ಇವನು ಕೂಡ ನಾವು ಪ್ರತಿ ಲೀಟರ್ಗೆ 2 ಗ್ರಾಮ್ನಷ್ಟು ಹಾಕೊಂಡು ಸಿಂಪರಣೆಯನ್ನ ಮಾಡಬಹುದು. ಈ ಗಿಡ ಹೆಚ್ಚಾಗಿ ಬಿಸಿಲನ್ನ ಸಹಿಸ್ಕೊಳ್ಳುತ್ತೆ. ಮಣ್ಣನ್ನ ನಾವು ಹೆಚ್ಚಿನ ನೀರಾವರಿಯನ್ನ ಮಾಡಬಾರ್ದು. ಆದ್ರೆ ತೀರಾ ನೀರಾಯ್ತು ಅಂತ ಅಂದ್ರೆ ಬೇರು ಕೊಳೆಯೋದಕ್ಕೆ ಪ್ರಾರಂಭ ಆಗತ್ತೆ. ಹಾಗಾಗಿ ನೀರು ನಿಲ್ಲದೆ ತೇವಾಂಶ ಇರುವಂತಹ ಮಣ್ಣನ್ನ ನಾವು ಇಟ್ಕೊಳ್ಳೋದು ಉತ್ತಮ. ನಂತರ ಈ ಬೆಳೆಯಲು ಕೂಡ ನಾವು ಅಷ್ಟೇ ತುದಿಯನ್ನ ಚೂಟೋದು ಬಹಳ ಮುಖ್ಯ ಆಗತ್ತೆ. ಸುಮಾರು 15 ರಿಂದ 20 ಸೆಂಟಿಮೀಟರ್ ಅಷ್ಟು ಎತ್ತರಕ್ಕೆ ಬಂದಾಗ ತುದಿಯನ್ನ ಚೂಟೋದ್ರಿಂದ ನಾವು ಸಸ್ಯಗಳಲ್ಲಿ ಟಿಸ್ಲು ಹೊಡೆಯೋ ಪ್ರಮಾಣ ಹೆಚ್ಚಾಗತ್ತೆ. ಬ್ರಾಂಚಸ್ ಅಂತ ಹೇಳ್ತೀವಿ, ಹೆಚ್ಚು ಬಂದಾಗ ಪೊದೆ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಹೂವಿನ ಪ್ರಮಾಣ ಕೂಡ ಸಾಕಷ್ಟಾಗತ್ತೆ. ಇದಿಷ್ಟು ಸಾಲ್ವಿಯಾ ಬೆಳೆಯ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ. ಧನ್ಯವಾದಗಳು.